ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷವು ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಸಮೃದ್ಧಿ, ಆರೋಗ್ಯ, ಸಂಪತ್ತು ಎಲ್ಲಾನು ಕೊಟ್ಟು ಆ ದೇವರು ನಿಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂಗೆ ಬೆಳಗ್ಗೆನ ಮೂಡ್ ಬೇಜಾರಾಗಂಗೆ ಆಗ್ಬಿಡ್ತ್ರಿ. ಬೆಳಗ್ಗೆ ಎದ್ದು 2 ವಿಡಿಯೋ ಮಾಡಿದ್ದೆ ನಾನು. ಇದು ಮತ್ತು ಇನ್ನೊಂದು ದಿಟ್ಟಹಳ್ಳಿ ಎರಡೂ ಕರಪ್ಟ್ ಆಗಿಬಿಟ್ಟೈತಿ. ಎರಡೂ ಡೌನ್ಲೋಡ್ ಆಗ್ತಿಲ್ಲ. ನಂಗೆ ಗೊತ್ತಿಲ್ಲ ಏನಕ್ಕೆ ಆ ಥರ ಆಕತೈತಿ ಅಂತೇಳಿ. ವಿಡಿಯೋಗಳು ಬರೋದ್ರೊಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋ ಹಾಕಿದ್ದು ನನಗೆ ಮತ್ತೆ ಇನ್ನೊಂದು ಸಾರಿ ರೆಕಾರ್ಡ್ ಮಾಡಬೇಕು. ಯಾಕಂದ್ರೆ ಅದೇ ಸೇಮ್ ಪ್ರಾಬ್ಲಮ್ ಹೇಳಿದ್ನಲ್ಲ, ಕರಪ್ಟ್ ಆಗಿಬಿಟ್ಟವು ಮಾಡಿರೋದು. ಬೇಕಂದರೆ ನಿಮಗೆ ಸ್ಕ್ರೀನ್ಶಾಟ್ ಬೇಕಂದ್ರೆ ಸ್ಕ್ರೀನ್ಶಾಟ್ನ ಹಾಕ್ತೀನಿ. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯವ್ವ, ಕೊನೆಗೆರ ನೀರು ಕುಡಿಯಾಕ ಕೊಟ್ರಲ್ಲ. ಅಲ್ಲ, ನೀರು ಕೊಟ್ಬಿಟ್ರೆ ಕುಡ್ದು ತಣ್ಣ ಕುಂದಿರ್ತೀವಿ ಬಿಸ್ಲಾಗ. ಯಾವರ ಗಡಿಗೆನು ನೀರು ಕೊಟ್ಬಿಟ್ರೆ ಅದು ಬಿಟ್ಟು ಅದು ಏನ ಶರ್ಬತ್ ಅಂತ ಕೊಟ್ಲು ನೀನು ಬೀಗತಿ ಮಲ್ಲವಕ್ಕ. ಹುಡಿ ಕೊಳ್ಳಿ ಅದಕ್ಕೆ ಇನ್ನೊಂದಿಟ್ಟು ಸಕ್ರಿಯರ ಬೆಲ್ಲಾರ ಹಾಕಬಾರ್ದ? ಇಷ್ಟು ದೊಡ್ಡ ಸ್ಥಾನ ಮಾಡಕ್ಕೆ ಬರ್ತೈತಿ. ಒಂದಿಟ್ಟು ಅದಕ್ಕೆ ಬೆಲ್ಲಾರ ಸಕ್ರಿಯ ಜಾಸ್ತಿ ಹಾಕ್ಬೇಕನ್ನು ಗೊತ್ತಾಗೋದಿಲ್ಲ. ನಾವು ನಮ್ಮೂರಾಗ ಇಲ್ಲಡ ನಿಂಬೆಹಣ್ಣಿನ ಪಾನಕ ಮಾಡಿದ್ರೆ ಹೆಂಗಿರುತ್ತಂತಿದ್ದಿ. ಚರ್ಗಿಗಟ್ಲೆ ಕುಡಿತಾರ ಪಾನಕನ. ಏಯ್ಯವ್ವ, ಒಂದು ಗ್ಲಾಸ್ನಾಗ ಹಾಕಿ ಕೊಟ್ರೆ ಆ ಗ್ಲಾಸ್ ನೀರು ಕುಡಿಯೋಕೆ ಆಗೋಲ್ದು. ಇನ್ನು ಕೆಡಿಸಿದ್ರೆ ನೀನು ಎಲ್ಲಿ ಬೇಜಾರು ಮಾಡ್ಕೋತಿ ಅಂತಂದು ಮುಚ್ಕೊಂಡು ಕುಡ್ದಂಗೆ ನೋಡು, ಹೊಲ್ಲೆಲ್ಲ ಚುಳ್ತೋದು. ಅದು ಎಂಥ ಶರ್ಬತ್ತು ಏನು. ಯಾಕ ಮಲಕ್ಕ ಹೋಗಕ್ಕೆ ತಡ ಆಗುತ್ತೆ. ಇವ್ರು ಕುಂದ್ರಿಸಿ ಹೋಗ್ಬಿಟ್ರವ. ನಾವಿಲ್ಲೇ ಕೂತೀವಿ, ಅವ್ರ ಗಂಡು ಮಕ್ಳು ಅಲ್ಲೇ ಕೂತಾರ. ಮತ್ತು ಹೇಗಿದು ಒಂದಿಟ್ಟು ಹೇಳಿ ಹೋಗಿ ಬಡ ಹುಡುಗ ಹುಡುಗಿನ ಕುಂದ್ರಿಸಿ ಆರತಿ ಮಾಡಿ ಹೋಗ್ತೀವಿ ನಾವು. ತಡ ಆಗೋದಿಲ್ಲ ನಮಗೆ. ಹೇಳ್ತೀನಿ ತಡಿಯ, ಹೇಳ್ತೀನಿ. ಏನ್ಲ ಅದು ಹೊರಗೆ ಅವರೆಲ್ಲರೂ ಶೇಷಣ್ಣರು ಪಾಟೀಲ್ರು ಅವಸರ ಮಾಡತ್ತಾರೆ ಬೇ. ಇಲ್ಲೇ ಕುಂತ್ರೆ ಹೆಂಗೆ ನಾವು ಸಂಜೆಗೆ ಹೋಗಿ ಎತ್ತಿಗೆ ನೀರು ಹುಲ್ಲು ಮೇವು ಮಾಡಬೇಕು. ಇಲ್ಲೇ ಕುಂತ್ಕೊಂಡ್ರೆ ಆಗೋದಿಲ್ಲ. ಮತ್ತೇನು ಮುಗಿಸ್ತಾರಂತ ಇಲ್ಲಂತಪ್ಪ ಅಂತ ಕೇಳಕತ್ತಾರ. ಒಂದಿಟ್ಟು ಕೇಳ್ಬೇ ಅತ್ತಿಯರನ್ನ, ಯಾಕೆ ಇಷ್ಟು ತಡ ಮಾಡಕತ್ತಾರ? ಬಂದು ಇಟ್ಟತ್ತಾತ್ ನಾವು. ಬಂದಾಗ ಒಂದಿಷ್ಟು ಕಾರ್ ಮಂಡಳ ಕೊಟ್ಟು ತಿನ್ರಿ ಅಂತ ಕುಂದ್ರಿಸಿದಾರ. ತಿರುಗಿ 12:30 ಒಂದಾತು. ಇನ್ನು ಊಟದ್ದು ಇಲ್ಲ, ಇವ್ರು ಇದು ಮಾಡ್ತಾರ ಅನ್ನೋದು ಇಲ್ಲ. ನಾವಿನ್ನು ನೆಟ ಮದ್ದಲ್ಲೇ ಬಂದು ಕುಂತೀವಿ. ಇನ್ನು ಇವ್ರು ಕುಂದ್ರಿಸಿ ಆರತಿ ಮಾಡೋದು ಯಾವಾಗ, ಊಟ ಮಾಡಿ ನಾವು ಹೊರಡೋದು ಯಾವಾಗ? ಒಂದಿಟ್ಟು ಇರ್ಬೇಕು. ಯಾಕ ಓಕೆ, ಅದನ್ನ ಮಾತಾಡಕತ್ತೀನಿ. ಮಾವರು ಹೊರಗೆ ಅವ್ರು ಯಾರ ರಾಧನ್ ಆಫೀಸ್ನ್ಯಾರ ಏನೋ ಬರ್ತೀನಿ ಅಂದ್ರಂತ ಆಫೀಸ್ನ್ಯಾರು. ಅದಕ್ಕೆ ಕರ್ಕೊಂಬರಕ್ಕೆ ಹೋಗ್ಯಾರ, ಅವರು ಇಲ್ಲ. ಹಾಗಾಗಿ ತಡ ಆಕತೈತಿ. ಒಂದಿಟ್ಟು ಹೇಳ ನಿಮ್ಮ ಅತ್ತಿಗೆ ನೀನು, ಇಲ್ಲ ಅಂದ್ರೆ ನಿಮ್ಮ ಮಾವಗರ ಹೇಳು. ಮತ್ತು ತಡ ಹಾಕತ್ತೈತೆ. ಕರೆನ 1:30 ಆಗ್ತದೈತಿ. ಒಂದಲ್ಲ, ಇನ್ನು ಹಿಂಗೆ ಹೊತ್ತು ಹೊಂಟ್ರೆ ಮತ್ತು ಆಗೋದಿಲ್ಲ, ನಮಗೂ ತೊಂದರೆ ಆಗತ್ತಂತ ಹೇಳಿ ಒಂದಿಟ್ಟು ಹೋಗಿ. ಈಕಿನ ಹ್ಞೂ ಬಂದೆ. ಅಯ್ಯಯ್ಯ, ನೀವೇಕೆ ಎಲ್ಲರೂ ನಿಂತಿರಿ? ಕುಂದಿರಿ 1 ನಿಮಿಷ. ನೀವು ಒಳಗೆ ಬಂದೇನಪ್ಪ, ಚಲೋ ಆತಡಿ. ಇಲ್ಲೇ ನಿಂತ್ರೆ ಬಂದೆ 1 ನಿಮಿಷ. ಎಲ್ಲಿ ಹೋಗಿಯ ನೋಡಿಲಿ. ರಾಧನ್ ಆಫೀಸ್ನಾರು ಬಂದಾರ. ಎಲ್ಲರೂ ಒಳಗೆ ಕರ್ ಕುಂದ್ರಸವ್ರನ್ನ. ನೀನು ಹೊರಗೆ ಬರಬಾರ್ದಂತಿದ್ದಿ. ಬರ್ರಿ ಕರೆ, ಒಳ ಬರ್ರಿ ಮೇಡಮರ, ಸರ ಬರ್ರಿ, ಒಳ ಬರ್ರಿ. ಬರ್ರಿ ಮೇಡಮರ. ಅಯ್ಯ, ನೀವು ಬಂದಿದ್ದೆ ನನಗಂಕರ ಗನ ಖುಷಿ ಆತ್ರಿ. ಸುಶೀಲಕ್ಕರ ಬರ್ರಿ. ಅಯ್ಯ, ಆರಾಮದಿ ಯಾವೇ? ನೀನು ಬಂದಿದ್ದು ಖುಷಿ ಆತವ. ಬಾ ಒಳ ಬಾ. ಎಷ್ಟು ದಿನ ಆತೇವ ನಮ್ಮ ಮನೆಗೆ ಬಂದಿಲ್ಲೇನು? ಬಾ ಒಳಗೆ ಬಾ. ರೀ, ಇಲ್ಲಿ ಗಂಡ್ಮಕ್ಳು ಕುಂದಿರ್ಸಿ ಕೈಗಾಲ್ ತಕೊಂಬರ್ಲಿ ಅವರು. ಹೋರಿ ಕರೆ, ಅಲ್ಲೇ ಐತೆ ನೋಡ್ರಿ ನೀರು ಅಲ್ಲಿಟ್ಟಿನಿ, ಬಚ್ಚಲ ಮನೆ ಅಲ್ಲಿ. ಹೋಗ್ಬರ್ರಿ. ಶ್ರೀಕಾಂತ, ಅವರು ರಾಧನ್ ಆಫೀಸ್ನವರೆಲ್ಲರೂ ಬಂದಾರ. ಪ್ಯಾಂಟ್ ಇದೇ ಇರಲಿ, ಬೇಸಿಕ್ ಪ್ಯಾಂಟ್. ಯಾಕ ನಿನ್ನ ನಂಗಿ ಚಂದಿಲ್ಲಪ್ಪ, ಅದಕ್ಕೆ ಆಮೇಲೆ ಮಾಸ್ದಂಗೆ ಆಗೈತಿ, ಹಳೆಯದಿದ್ದಂಗೆ ಐತೆ. ಆಕಿ ರೇಷ್ಮೆ ಸೀರೆ ಉಟ್ಕೊಂಡಾಳ ನಮ್ಮ ರಾಧಕ್ಕೆ. ಚಲೋ ಅನ್ಸೋದಿಲ್ಲ. ಅದಕ್ಕೆ ಈ ಬಡ ಇದನ್ನ ಬಿಚ್ಚಾಕಿ ನಿನ್ನ ಅಳತಿದ್ ಒಂದು ಹೊಲಸಾಳ ಬಿಳಿಯದು ಅಂಗಿನ, ಅದನ್ನ ಹಾಕಿ ಕೊಡ್ತೀನಿ. ಅಕ್ಕರ್, ನೀವು ಬೇಸರ ಮಾಡ್ಕೋಬೇಡ್ರೆ ಒಂದೀಟು ಹಿಂದೆ ಹಿಚ್ಚ ಕಡೆಗೆ ಹೋಗ್ರಿ. ಅಲ್ಲಿ ಚಾಪಿ ಹಾಸಿನಿ, ಅಲ್ಲಿ ಕುಂದಿರಿ. ಅವರು ಪಾಪ ಅವ್ರಿಗೆ ರೂಢಿ ಇಲ್ಲ ಹಾಗೆಲ್ಲ ಕುಂತು ಇಲ್ಲಿ ಫ್ಯಾನಿಂಗ್ ಕೆಳಗೆ ಕುಂದಿರ್ತಾರೆ. ನೀವಾದ್ರೆ ಹೊಲ್ದ ಮನೆ ಕೆಲಸ ಮಾಡಿರೋರು ನಿಮ್ಮ ನಡಿತೈತಿ. ಅವ್ರು ಆಫೀಸ್ನಾಗ ಕೆಲಸ ಮಾಡಿರೋರು ನೋಡ್ರಿ, ಅವ್ರಿಗೆ ನಡೆಯೋದಿಲ್ಲ. ಅದಕ್ಕೆ ತಂಗಿ ಕರ್ಕೊಂಡು ಹೋಗುವ, ಉಷ್ಟನ್ನು ಕರ್ಕೊಂಡು ಹೋಗುವ. ಅಲ್ಲಿ ಚಾಪಿ ಹಾಸಿ ನೋಡು, ಹಾಸಿಲ್ಲ ಅಂದ್ರೆ ಹಾಸಿ ಕುಂದ್ರಸು. ಅಕ್ಕರ ಮಲವಕ್ಕರ ಕರ್ಕೊಂಡು ಹೋರಿ. ನಿಮ್ಮ ಊರಾರ್ನ ನೀವ ಕಾಳಜಿ ಮಾಡಲಿಲ್ಲ ಅಂದ್ರೆ ಹೆಂಗ? ಕರ್ಕೊಂಡು ಹೋರಿ. ಶ್ರೀಕಾಂತ ಬಾ, ನಿನಗ ಅಂಗಿ ಕೊಡ್ತೀನಿ ಹಾಕ್ಯಾವಂತಂತ. ನಡಿ. ಪಿಡಿ ಕಂಡು ಬಿಟ್ಕೊಂಡು ಇಲ್ಲೇ ನಿಂತ್ರಲ್ಲ ಹೊಸರು.
ಇಲ್ಲಿ ಬರ್ತಾರ್ರಿ ಅವರು ಕುಂದ್ರಕ್ ಜಾಗ ಆಗೋದಿಲ್ಲ. ಅವರು 5-6 ಮಂದಿ ಅದಾರ. ಅದ್ರ ಸಂಬಂಧ ನಾವು ಕಾಯಕತ್ತಿದ್ವಿ ಅವ್ರ ಆಫೀಸ್ನಾರ ಬರ್ಲಿ ಅಂತಾನ. ನೋಡ್ರಿ ದಿನಾ ಬೆಳಗಾದ್ರ ಅಲ್ಲೇ ಇರಕ್ಕೆ ಯಾಕಿ ನಾಳೆ ಒಂದು ಮಾತು ಬಂದ್ರ ವಜ್ಜಾಗತ್ ನೋಡ್ರಿ. ಅದಕ್ಕೆ ಅವ್ರ ಆಫೀಸ್ನಾರ ಬರ್ಲಿ ಅಂತ ಕಾಯಕತ್ತಿದ್ವಿ. ಅವರು ಮತ್ತೆ ಊಟ ಟೈಮಿಗೆ ಬರೋರಲ್ಲ. ಈಗ ಬಂದ್ರ ಈಗ ಮೊದ್ಲು ಅವರು ಉಂಡು ಬಿಡ್ರಿ. ಅವ್ರು ಉಂಡು ಅವ್ರಿಬ್ರನ್ನು ಕುಂದಿಸಿ ಆರತಿ ಮಾಡ್ತೀನಿ. ಆರತಿ ಮಾಡ್ತಾರ, ಅವ್ರು ಹೋಗ್ಬಿಡ್ತಾರ. ಆಮೇಲೆ ನೀವು ಹೊಸರು ಉಂಡು ಆರತಿ ಮಾಡುವಂತ್ರಿ ಅಂತ ನಡೀತದಲ್ಲ, ಹೌದಿಲ್ಲ? ನಿಮ್ದೇನಿಲ್ಲ, ನೀವೇನು ಆಫೀಸ್ಗೆ ಹೋಗ್ಬೇಕನ್ನೋರಿಲ್ಲ, ಏನಿಲ್ಲ, ಊರಿಗೆ ಹೋಗೋದಾಟ, ಹೌದಲ್ಲ? ಅಲ್ಲಪ್ಪ ಶ್ರೀಕಾಂತ, ನಡಿ 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 ಹಿತ್ಲಕ್ ನಡಿ. ಯಕ್ಕ ಬೇಚಿಗವ ನಡಿ, ಬಾರವ ಸಿರವ ಹೊರಗೆ ಹೋಗೋಣ. ಮತ್ತೆ ಇಲ್ಲೇ ನಿಂತ್ವಂದ್ರೆ ಇನ್ನು ಕುದಿ ಹಿಡ್ದು ಹಿತ್ಲಕ್ಕೆ ಹೋರಂದ್ಗಿಂದಾರ ಇರಮರಿ ದಿನ ಎಲ್ಲಿ ಕಳ್ಕೊಣ ಅದೇನಂತಾರಲ್ಲ, ಬರೋದು ಬಂದು ನೀ ಕರೆದಂತ ಬಂದೆ ಅಕ್ಕ ಮಲವಕ್ಕ ಕರೆನ ಹಿಂಗೆ ಮರ್ಯಾದೆಗೆಡ್ತನ ಮಾಡಬಾರ್ದು ಮನುಷ್ಯರು. ಅಲ್ಲೋ ತಮ್ಮ, ನಿನಗ ಏಟ್ರ ತಲ್ಯಾಗ ಬುದ್ಧಿ ಐತನ? ನೀನು ಮದುವಾಗ ಹುಡುಗಿ ದಿನ ಬೆಳಗ್ಗೆ ಆದ್ರೆ ಹೊಲಕ್ಕೆ ಸಗಣಿ ಮೆತ್ಕೊಂಡು ತಲೆ ಮೇಲೆ ಸಗಣಿ ಹೊತ್ಕೊಂಡು ಅಡ್ಡಾಡ್ತಾಳಲ್ಲ, ಸಗಣಿ ಬುಟ್ಟಿ ಇಟ್ಕೊಂಡು ಅಂತಕ್ಕಿಲ್ ಮಾಡಿ ಏನು? ಇನ್ನೊಂದಿಟ್ಟು ಹೇಳ್ರಿ ಅಕ್ಕರ, ಇನ್ನೊಂದಿಟ್ಟು ನಮ್ಮ ಶ್ರೀಕಾಂತಗೆ ಚಂದಾಗಿ ಹೇಳ್ರಿ. ನಾನು ಅದನ್ನ ಅಂದಿನ್ರಿ, ನೀವು ನೋಡಕೊಂಡ್ರೆ ಹುಡುಗಿ ಮುಟ್ಟಿ ಕೈ ತೊಳ್ಕೊಬೇಕು ಹಂಗೈತಿ. ಅಯ್ಯಯ್ಯೋ ತಪ್ಪಾತ್ರಿ. ಅಲ್ಲಲ್ರಿ ಅಲ್ಲಲ್ರಿ ಕೈ ತೊಳ್ಕೊಂಡು ಮುಟ್ಬೇಕು ಅಂತ ಹೇಳಕ್ಕೋದ್ನೆ. ಕೈ ತೊಳ್ಕೊಂಡು ಮುಟ್ಬೇಕು ಹಂಗೈತಿ ಹುಡುಗಿ ಅಂತದ್ರಾಗ ನೀ ಎತ್ತ ಬತ್ತ ರೆಡಿಯಾಗಿ ಬಂದಿಯಲ್ಲ, ನಿನಗ ಚಲೋ ನೀದಂತ ನಾನು ಬೈದಿನ್ರಿ ಅಕ್ಕರ. ನಾನು ಬೈದೆ. ನಾನು ಮಲ್ಲವನು ಬಾಯಿಗೆ ಏನ್ ಬರ್ತ ಅದನ್ನ ಬೈದ್ ನೋಡ್ರಿ. ಅಲ್ಲ ಅರ್ಥ ಮಾಡ್ಕೋಬೇಕ್ರಿ, ಎಂಥ ಸಂಬಂಧ ಬೆಳ್ಸಾಕತ್ತಾರ. ಅದ್ರಾಗ ಸರ್ಕಾರ ಕೆಲಸ ಮಾಡೋ ಹುಡುಗಿ, 4 ಮಂದಿಯಾಗಿರೋ ಹುಡುಗಿ ಮಂತನ ಅದ ನಡೆಸುತ್ತ. ದಿನ ಬೆಳಗಾದ್ರೆ ಚಂದಾಗ ಟಿಪ್ ಟಾಪ್ ಆಗಿ ತಯಾರಾಗಿ ಟಕು ಅಂತಂದು ಹೆಗಲಿಗೆ ಬ್ಯಾಗ್ ಹಾಕ್ಕೊಂಡು ಹೋಗೋ ಹುಡುಗಿ, ಚೀಲ ಹಾಕ್ಕೊಂಡು ಹೋಗೋ ಹುಡುಗಿ ಮದುವಕ್ಕಿ ಅಪ್ಪ ನೀನು. ನಿನ್ನ ಸೊಸಿ ಚಂದಾಗ ಒಂದು ದಡಿ ಸೀರೆ ಉಟ್ಕೊಂಬ ಅಂದ್ಯಾನು. ಕೆತ್ರ ಇರ್ಬೇಕಲ್ರಿ ದಡಿ ಸೀರೆ. ಎತ್ತಿ ಏನ್ ಬೇದು? ಹ್ಞೂ ನೋಡ್ರಿ, ಖರೇನ ನನಗೂ ಮಲ್ಲವಕ್ಕರು ಹಿಂಗೆ ಬಂದಾರಲ್ಲ, ನನಗೂ ಖರೇನ ಸಿಟ್ಟು ಬಂತು. ಅಲ್ರಿ ಎಂತಾದ ಹೆಂಗ ಏನು ಒಂದಿಟ್ಟು ಯೋಚನೆ ಮಾಡ್ಬೇಕ್ರಿ. ಹಿಂಗ ಬರೋದು ಹೊಲಕ್ಕೆ ಕೆಲ್ಸಕ್ಕೆ ಹೋಗಾರ ಕಣ್ಣಂಗೆ ಕಾಣಕತ್ತಾರ ನೋಡ್ರಿ ಅವ್ರು. ಅತ್ತಿಯರ ನಿಮಗೆ ಗೊತ್ತಿಲ್ಲದ್ದೇನೈತ್ರಿ? ನೀವೆಲ್ಲ ನೋಡೇ ನಮ್ಮ ಸಂಬಂಧ ಬೆಳ್ಸಕತ್ತೀರಿ, ನಮ್ಮ ಮನೆಗೆ ಹೆಣ್ಣು ಕೊಡಕತ್ತೀರಿ. ಅಯ್ಯೋ ನೀನು ಇಲ್ಲೇ ನಿಂತೇನ, ನೀ ಹೋಗಪ್ಪ ತಮ್ಮ. ನಾನೇನು ನಿನಗೆ ಏನು ಅನ್ಬಾರ್ದು ಅಂದಿಲ್ಲ. ಹೌದು ಎಲ್ಲ ಗೊತ್ತಿದ್ದ ಬೆಳ್ಸಕತ್ತೀವಿ, ನಾವು ಹಂಗೆ ಸಹಜ ಮಾತಾಡಕತ್ತೀವಿ. ನಾನೇ ನಿಮ್ಗೆ ಏನು ಅನ್ಬಾರ್ದನ್ನೇ. ಹೋಗಿ ಅಲ್ಲಿಟ್ಟೆ ನೋಡು, ಹಾಕೊಂಬ ಪಟ್ಟನ ಕೊಣಗಿಂದ ಅಂಗಿನ. ಏನು ಇವ್ರ ಅತ್ತಿಯರು ಹಿಂಗೆ ಮಾತಾಡ್ತಾರ? ಇವ್ರಿ ನಮ್ಮ ಮನೆ ಅಂತಾನೆ ಹೆಂಗೈತಿ ಏನು ಅಂತ ಏನೂ ನೋಡಿಲ್ಲ. ಎಲ್ಲ ಗೊತ್ತಿಟ್ಟನು ಬೇಕಂತ ಎಲ್ಲರ ಮುಂದೆ ಅವಮಾನ ಮಾಡಕತ್ತಾರಲ್ಲ ಇವರು. ಆದರೂ ಹಿಂಗೆ 4 ಮಂದಿಯಾಗ ಇದ್ದಾರು, ಎಲ್ಲ ನಿಮ್ಮದು ಚಲೋ ಐತಿ ಮಂತನ. ಮನೆ ನೋಡ್ರಿ, ಮನ್ಯಾಗ TV ನೋಡ್ರಿ, ಫೋನ್ ನೋಡ್ರಿ, ನಿಮ್ಮದು ಪ್ಯಾನ್ ನೋಡ್ರಿ. ಬಾ 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 ನಿಮ್ಮಂತಾರ ಮಲ್ಲ ಒಂದು ಸಂಬಂಧ ಬೆಳೆಸಿದ್ ನನಗೆ ಕರೆನ ಸೋಜಿಗಾಗೈತಿ. ಅಯ್ಯೋ ಏನು ಕೇಳ್ತೀರಿ ಅಕ್ಕರ? ಒಂದು 100 ಹುಡುಗನ್ನ ನೋಡಿವ ನೋಡ್ರಿ ನಾವು. 100 ಹುಡುಗರನ್ನ, ಒಂದು ಹುಡುಗರನ್ನು ನಮ್ಮ ರಾಧಕ್ಕೆ ಒಪ್ಪಲಿಲ್ಲ. ನಿಮ್ಮ ರಾಧಕ್ಕೆ ಒಪ್ಪಲಿಲ್ಲೋ ಏನು? 100 ಹುಡುಗರು ಈಕಿನೂ ಒಪ್ಪಲಿಲ್ಲ. ಭಾರಿ ಚಂದ ಅದಾಳ, ತೊಳೆದು ಕ್ಯಾಂಡಾಗ್ಯಾಳ. ಹೌದ್ರಿ ಪಾಪ. ಭಾಳ ಚಂದ ಐತಿ ಹುಡುಗಿ. ಹೌದು ನೋಡ್ರಿ ಹಿಂಗೈತಿ ಹಣೆ ಬರ್. ಏನೋ ಅಂತಾರಲ್ಲ ಹಂಗಿದೆ ನಮ್ಮ ಜೀವನ. ಒಲ್ಲೆ ಅಂದ್ಲ. ಮತ್ತು ಅನಾಯಾಸ ಮತ್ತು ಸೀರೆ ಕಾಣಕ್ಕೆ ಹೋದಾಗ ಇವ್ ನೋಡಿಲ್ಲ ಶ್ರೀಕಾಂತನ. ಏನು ಹಿಂದಿಲ್ಲ ಮುಂದಿಲ್ಲ ನಾಮ ಕೊಟ್ಟು ನಡೆಸೋದ. ನಮಗೂ ಮತ್ತು ಗಂಡು ಮಕ್ಕಳಿಲ್ಲ. ನಾನು ಬಾಳಿಗೆ ಮನೆ ಹಂಗೆ ಒಂದು ಹೆಣ್ಣು ಹಿಡ್ಕೊಂಡು ಕೂತ್ನೆ. ಅದ ಕಾರಣಕ್ಕನ ಮತ್ತು ಏನು ಮಾಡಬೇಕು, ಮನೆ ಅಳಿಯಾಗಿರ್ತಾನ. ನಮ್ಮದು ಹೌದು ಅಲ್ಲ ನೋಡ್ತಾನ. ನಾವು ಒಂದಿಟ್ಟು ಇವ್ರದ್ದು ಹೌದು ಅಲ್ಲ ನೋಡಿದ್ರೆ ಅನ್ನೋ ಕಾರಣಕ್ಕೆ ಹ್ಞೂ ಅಂತೀವಿ ನೋಡ್ರಿ. ಆಟ ಏನು ಮಾಡ್ಬೇಕ್ರಿ? ಈಗ 4 ಮಂದಿಯಾಗ ಇವ ನನ್ನ ಅಳಿಯ ಅಂತ ತೋರ್ಸಕ್ಕ ನನಗೆ ಅವಮಾನ. ಏನು ನನ್ನನ್ನು ಅಳಿ ಅಂತ ತೋರ್ಸಕ್ ಅವಮಾನನ? ಹೌದು ಬಿಡ್ರಿ, ಅವಮಾನ ಆಗ್ಬೇಕಾಗಿದ್ದ. ಏ ಬಾ ಇಲ್ಲಿ ಒಳಗೆ ಕರಿಯ. ಬಟ್ ಏನು ಮಾತಿಪ್ಸಿ ಒಳಗ? ನಿನಗ ನಮ್ಮ ರಾಧಕರ ಆಫೀಸ್ಗಿಂತ ನಿನಗೆ ಯಾರದಾರ ಇಲ್ಲಿ ಮುಖ್ಯ? ಬಾ ಹೊರಗೊಂದಿಟ್ಟು. ಹೋಗ್ರಿ ಕರ್, ನೀವು ಹೊರಗೆ ಹೋಗಿ ಕುಂದ್ರಿ. ಎಡ್ಡ ಮಿನಿಟ್ನಾಗ ನಾನು ಬರ್ತೀನಂತ. ಕುಂದ್ರಿಸ ಬಿಡುನ್ರಿ ಅಂತ ಹುಡುಗ ಹುಡುಗಿನ. ಹೊರಗಿರಿ ಅವ್ರೆಲ್ಲಿ ಕುಂದಿರ್ತಾರ, ಕುಂತು ಉಂಡು ಪಂಡು ಹೋಗ್ತಾರ. ಆಮೇಲೆ ನೀವು ಒಳಗೆ ಬರುವಂತ್ರಿ ಅಂತ. ಅಲ್ರಿ ಆತ. ಅಯ್ಯಯ್ಯೋ ಶ್ರೀಕಾಂತ, ಅಲ್ಲೋ ನಿಮ್ಮ ಅತ್ತಿ ಪ್ರೀತಿಯಿಂದ ನಿನಗೆ ಅಂಗಿ ತಂದಾಳ ಬೆಳೆಯೋದು ಹಾಕೆಂಬರೋದು ಬಿಟ್ಟು ಇದಂಗಿ ಮ್ಯಾಗ ನಿಂತಿಯಲ್ಲೋ ತಮ್ಮ, ಹೆಂಗ? ಚಿಗವ ಬೇಕಂತ ಅಲ್ಲಿ ನಿಂತ್ಕೊಂಡು ಆಡ್ಕೊಂಡಿದ್ದು ಸಾಕಾಗಿಲ್ಲ ಅಂತಂದು ಇಲ್ಲಿ ಬಂದು ಇನ್ನೊಂಚೂರು ಹಂಗ್ಸಕ್ ಬಂದಿಯೇನೆ? ಅಯ್ಯಯ್ಯ ಹಂಗ್ಸಕ್ ಬಂದಿನ ತಮ್ಮ. ಇಲ್ಲಪ್ಪ, ನಾನ್ಯಾಕೆ ಹಂಗಸ್ಲೋ? ನೋಡು ನೀನು ನಂಬೇರೆ ನಂಬು ಬಿಟ್ರ ಬಿಡು.
ಇದ ಸತ್ಯ. ಏನು ಈಗೇನು ನೋಡಿದೆಲ್ಲ ನಿಮ್ಮ ಮತ್ತೆ ಮಾತಾಡೋದು ಕೇಶಂಡೆಲ್ಲ ಇದ ಸತ್ಯ. ಈಗ ಹೆಂಗಾಗೈತಂದ್ರೆ ಅನ್ನ ಹಳಸಿತ್ತು ನಾಯಿ ಹಸ್ತಿತ್ತು ಅನ್ನಂಗೆ ಆಗೈತಿ ಈಗ ನಿನ್ನ ಬಾಳೆವು. ಇಲ್ಲಾಂದಿದ್ದು ಆಕೇನು ನಿನ್ನ ಕೊಡ್ತಿದ್ದಿಲ್ಲಪ್ಪ ಆಕೆ ಮಗಳನ್ನ. ಹೇಳ್ತಾಳಲ್ಲ ಆಕೆ 100 ಮಂದಿ ನೋಡ್ಯಾರ ಆಕಿನ ಯಾರು ಒಪ್ಕೊಂಡಿಲ್ಲ. ಹಂಗಾಯ್ತದ ಮತ್ತು ಆಕಾರ್ಗೇಡಿ ನಿನಕಿನ ಎತ್ತಾಗ ದೊಡ್ಡದ ಹುಡುಗಿ. ನನಗೆ ಅನ್ಸೋ ಪ್ರಕಾರ ಒಂದು 2-3 ವರ್ಷ ಅಂತೂ ದೊಡ್ಡದೈತಿ. ನಿನ್ನ ಇಷ್ಟಪ್ಪ, ನೀನು ಜಿದ್ದಿಗೆ ಬಿದ್ದು ನಿಮ್ಮ ಮಾವನ ಮ್ಯಾಗಲ್ ಸೆಟ್ಟಿಗೆ ನೋಡೀಗ. ನಾನು ಈಗೂ ನಿನಗೇನು ಹೋಗಿ ನಾನು ಕವಿತನ್ನ ಮದುವೆ ಅಂತ ಹೇಳೋದಿಲ್ಲ, ಇಲ್ಲಿವರೆಗೂ ಬಂದೈತಿ ವಿಷಯ. ಆತು ಮತ್ತು ಆಗತ್ತ. ಈಗ ಹಾಗೆ ಬಿಡ್ತೈತಿ, ಹಣ್ಣು ಕೊಟ್ಟೋಗಿ ನೀವಿಬ್ಬರು ಉಂಗುರ ಬದಲಿ ಮಾಡೇ ಬಿಡ್ತೀರಿ. ಇನ್ನೊಂದು 2 ತಿಂಗಳು 3 ತಿಂಗಳಿಗೆ ನಿಮ್ಮ ಮದುವೆನೂ ಆಕೈತಿ. ನೀನು ಈ ಮನೆಯಾಗ ಅಳಿಯ ಆಗಿರ್ಬೇಕಾಕೈತಿ. ಈಗೇನು ಸಿಗುತ್ತೆ ನೋಡು. ಈಗ ಹಿಂಗೈತಿ ನಿಮ್ಮ ಅವ್ಗ ನಿನ್ನ ತಂಗಿಗೆ ಮರ್ಯಾದೆ. ನಿನ್ನ ತಂಗಿ ಬಿಡು ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಕಳ ಹಾಕಿ ಸಂಸಾರ ಹಾಕಿ ನೋಡ್ಕೊತಾಳ. ಅಂದ್ರೂ ಆ ಸತ್ತು ಅವ್ರ ಮನೆಗೆ ಬಂದ್ರೆ ಎಲ್ಲಿಗೆ ಬರಬೇಕು? ನಿಮ್ಮ ಇದ್ದಲ್ಲಿಗೆ ಹೋಗ್ಬೇಕಾ? ನೋಡು, ನಾನಂತೂ ಏನು ಮಾತಾಡೋದಿಲ್ಲ. ನೀವು ಏನೋ ಒಂದು ಸಿಟ್ಟಿನ ಮಾತಿಗೆ ಆತು. ಆದ್ರೆ ನಿಮ್ಮ ಮಾವ ಶೀನಪ್ಪ ಯಾವತ್ತೂ ನಿನಗೆ 4 ಮಂದಿಯಾಗ ಇವ ನನ್ನ ಅಳಿಯ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋಗ್ಯಾನ. ಹೌದಾ? ನನ್ನ ಮಗಳನ್ನ ಇತ್ತಗ ಕೊಡ್ತೀನಿ ಅಂದಾನ. ಇವ್ರು ಹಂಗೆ ನನ್ನ ಅಳಿಯ ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಬರುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ಇದ ಜೀವನ ಏನು ನೋಡ್ಕೊ. ಆ ಹುಡುಗಿಗೂ ಜೀವನ ಐತಪ್ಪ ನಮ್ಮ ಕವಿತಾಗ, ಇಲ್ಲ ಅನ್ನೋದಲ್ಲ. ಬಂಗಾರದಂಗೆ ಹುಡುಗಿ ಜೀವನ ಐತಿ.